ನಮಸ್ಕಾರ ಎಲ್ಲ ನನ್ನ ಸ್ನೇಹವರ್ಗಕ್ಕೂ ಜ್ಞಾನ ಸಂಗಮಕ್ಕೆ ಸ್ವಾಗತ. ಇವತ್ತು ವರ್ಷದ ಮೊದಲನೆಯ ದಿನ ಅಂದರೆ ಜನವರಿ 1ನೇ ತಾರೀಕು 2025. ಇವತ್ತು ನಾವು 4 ಜನ್ಮ ದಿನಾಂಕದವರ 2025 ಹೇಗಿದೆ ಅಂತ ನೋಡೋಣ. ಅಂದರೆ 3, 12 ಮತ್ತು 21 ಮತ್ತು 30ನೇ ತಾರೀಕು, ಅಂದರೆ 3ನೇ ತಾರೀಕು, 12ನೇ ತಾರೀಕು ಮತ್ತು 21ನೇ ತಾರೀಕು ಮತ್ತು 30ನೇ ತಾರೀಕು ವರ್ಷದ ಯಾವುದೇ ತಿಂಗಳಲ್ಲಾಗಿದ್ರೂ ಕೂಡ ಜನವರಿಯಿಂದ ಡಿಸೆಂಬರ್ವರೆಗೂ ಅವರ ಬಳಿ ಬೃಹಸ್ಪತಿ ಇರ್ತಾನೆ, ಅಂತಂದರೆ ಗುರು ಅಥವಾ ಜುಪಿಟರ್ ಇರ್ತಾನೆ. ಗುರು ಆಳ್ತಿರ್ತಾನೆ ಅವರನ್ನು. ಹಾಗಾಗಿ ಗುರು ಅಂದರೆ ಏನು? ಜ್ಞಾನ, ಅಗಾಧವಾದ ಜ್ಞಾನ ಇರುತ್ತೆ ಅವ್ರಿಗೆ. ಯಾವುದೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಆ ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರ ಅವ್ರ ಬಳಿ ಇರುತ್ತೆ. ಹಾಗಾಗಿ ಅವರು ಅದ್ಭುತ ಜ್ಞಾನವನ್ನು ಹೊಂದಿರ್ತಾರೆ. ಹಾಗೆ ಅವರ ಜೀವನದ ಬಗ್ಗೆ ಕೂಡ ಹಾಗೂ ಅವರ ಜೀವನದ ಎಲ್ಲ ಸಮಸ್ಯೆಗಳಿಗೂ ಅವ್ರ ಬಳಿ ಒಂದು ಉಪಾಯ ಇಟ್ಕೊಂಡಿರ್ತಾರೆ. ಬಟ್ ಅವ್ರ ಬಳಿ ಇನ್ನೊಂದಿರುತ್ತೆ, ಏನಂದರೆ ಅವರು ಯಾರೇ ಕಷ್ಟ ಅಂತಂದ್ರು ಅವ್ರದ್ದು ಅವ್ರ ಕಣ್ಮುಂದೆ ಏನಾದರೂ ಮೋಸ ನಡೀತಾ ಇದೆಯಾ ಅಥವಾ ಅನ್ಯಾಯ ನಡೀತಾ ಇದೆ ಅಂತಂದ ತಕ್ಷಣವೇ ಅವರು ಅದನ್ನು ಬಗೆಹರಿಸೋದಕ್ಕೆ ಹೋಗ್ತಾರೆ, ಮಧ್ಯಸ್ಥಿಕೆ ವಹಿಸ್ತಾರೆ. ಅಲ್ಲಿ ಕೂಡ ಅವರು ಅವಮಾನಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಈ ಇನ್ನೊಂದು ವಿಚಾರ, ಇವರು ಯಾರ ಮಾತನ್ನು ಅಷ್ಟು ಸರಿಯಾಗಿ ತಲೆಗೆ ಹಾಕ್ಕೊಳ್ಳಲ್ಲ. ಇವರು ಏನು ಹೇಳಿ ನಾನು ಹೇಳಿದ್ದೇ ಆಗಬೇಕು, ಇದೇ ಆಗುತ್ತೆ ಅಂತಾರೆ. ಬಟ್ ಅದೇ ಆಗುತ್ತೆ, ಆದರೆ ಅದೇ ಅವ್ರಿಗೆ ಮುಳುವಾಗುತ್ತೆ. ಈಗೋ ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಆದಷ್ಟು ಈ ವರ್ಷ ಒಂದು ಜನವರಿ ಫೆಬ್ರವರಿ ಎಂಡ್ವರೆಗೂ ಅವರು ಆದಷ್ಟು ತಾಮಾಯಿತು, ತಮ್ಮ ಕೆಲಸ ಆಯಿತು ಅಂತ ಇದ್ಬಿಟ್ರೆ 2025 ಅವರಿಗೆ ಅದ್ಭುತವಾಗಿ ಇರುತ್ತೆ. ಭಾಳ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಕಾಲ ಇದೆ 2025. ಹಾಗೆ ಅವರ ಮಾನಸಿಕ ಒತ್ತಡಗಳು ಸಿಕ್ಕಾಪಟ್ಟೆ ಹೆವಿಯಾಗಿರುತ್ತೆ. ಬಟ್ ಯಾರ ಮುಂದೆನೂ ಹೇಳ್ಕೊಳ್ಳಲ್ಲ. ಸಿಕ್ಕಾಪಟ್ಟೆ ಮಾನಸಿಕ ಒತ್ತಡದಲ್ಲಿರ್ತಾರೆ, ಆದರೆ ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತಾರೆ. ಅವರಿಗೆ ಮೋಸ, ಇನ್ನು ಮಿಕ್ಕಿದವ್ರಿಗೆ ಯಾರಿಗೆ ಮೋಸ ಆಗಿದೆಯೋ ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಮೋಸ ಆಗಿರುತ್ತೆ. ಆದರೆ ಅದನ್ನು ಅವ್ರು ಮೋಸ ಅಂತ ತಿಳ್ಕೊಳ್ಳಲ್ಲ. ಏನೋ ಒಂದು ಪಾಠ, ಏನೋ ಕಲ್ತಿದ್ದೀನಿ ಅಂತ ಅವರು ಮುನ್ನೋಗ್ತಾ ಇರ್ತಾರೆ. ಹಾಗಾಗಿ ಈ 3, 12, 21 ಮತ್ತು 30 ಗಂಡು ಮಕ್ಕಳಾಗಿದ್ದರೆ 4 ಮತ್ತು 6ನೇ ತಾರೀಕಿನವರನ್ನು ಮದುವೆ ಆದರೆ ನಿಮಗೆ ಒಳ್ಳೆಯದಾಗತ್ತೆ. ಯಾಕೆಂದರೆ ನಿಮ್ಮ ಥಾಟ್ ಪ್ರೋಸೆಸ್ಸಲ್ಲಿ ಎಲ್ಲವನ್ನೂ ಮಾಡಬಲ್ಲೆ ಅನ್ನುವ ಅಂದರೆ ಹಠ ಅಥವಾ ಛಲ ನಿಮ್ಮಲ್ಲಿ ಇದೆ. ಆದರೆ ಯಾವುದೇ ರಂಗದಲ್ಲೂ ನೀವು ಯಶಸ್ವಿ ಆಗೋದಕ್ಕೆ ಸ್ವಲ್ಪ ಹಿಂದೇಟು. ಯಾಕಂದರೆ ನೀವು ಮಾಡ್ತೀರಿ, ನಿಮಗೆ ಕೆಲಸಗಳು ಮಾಡಿನೂ ಗೊತ್ತು, ಅಥವಾ ನೀವು ಅದನ್ನು ಸಾಧಿಸ್ತೀರಿ ಅನ್ನೋ ಭರವಸೆ ನಿಮ್ಮಲ್ಲಿ ಇದೆ. ಆದರೆ ಯಾಕೋ ಗೊತ್ತಿಲ್ಲ, ಜ್ಞಾನವನ್ನು ಹೊರತುಪಡಿಸಿರಿ ಇನ್ನು ಮಿಕ್ಕಿದ ವಿಚಾರಗಳಲ್ಲಿ ನಿಮಗೆ ಅಷ್ಟೊಂದು ಲಾಭದಾಯಕ ಇಲ್ಲ. ಹಾಗಾಗಿ ನಿಮಗೆ 4 ಮತ್ತು 6ನೇ ತಾರೀಕು ಅಥವಾ 4 ಮತ್ತು 9 ಈ 3ರಲ್ಲಿ ಯಾರಾದರೂ ಒಬ್ಬರನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಸಂಗಾತಿ ಆಗಿರ್ಬೋದು, ಇವರ ಸಹಕಾರ ಇದ್ದರೆ ಈ 3ನೇ ತಾರೀಕು ಮೌಲ್ಯಾಂಕ ಇದ್ದಾರಲ್ಲ, ಇವರು ಉತ್ತುಂಗಕ್ಕೆ ಹೋಗ್ತಾರೆ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಹಾಗಾಗಿ ಇನ್ನು ಉಳಿದಿರೋ ಯಾವುದೇ ನಂಬರ್ ಆಗಲಿ, 1ರಿಂದ 9 ಯಾವುದೇ ಅಂಕಿ, ಯಾವುದೇ ದಿನಾಂಕದಲ್ಲಿ ಹುಟ್ಟಿದವರಾಗಿದ್ದರೂ ಕೂಡ, ಯಾವುದೇ ಮೌಲ್ಯಾಂಕ ಹೊಂದಿದ್ರೂ ಕೂಡ ಈ 3ನ್ನು ಪತಿ ಅಥವಾ ಪತ್ನಿಯಾಗಿ ಸ್ವೀಕರಿಸೋದ್ರಿಂದ ಅವರ 1 ವರ್ಷದ ಏನಂತೀರ ಅದಕ್ಕೆ, 1 ವರ್ಷದ ಅಂದರೆ 1 ವರ್ಷದ ದಾಂಪತ್ಯದೊಳಗಾಗಿಯೇ ಅವರ ಅಂದರೆ 3ನ್ನು ಯಾರು ಪತಿಯಾಗಿಯೋ ಪತ್ನಿಯಾಗಿಯೋ ಪಡೆದಿರ್ತಾರಲ್ಲ, 3 ಮೂಲಾಂಕವನ್ನು ಹೊಂದಿರೋದವ್ರನ್ನ, ಅವರ 1 ವರ್ಷದ ಒಳಗೆ ಏಳಿಗೆಯ ಮೊದಲ ಮೆಟ್ಟಿಲನ್ನು ಹತ್ತಾರವ್ರು. ಹಾಗೆ ವರ್ಷ ಕಳೆದಂತೆ ಅವರು ಏಳಿಗೆ ಆಗ್ತಾ ಹೋಗುತ್ತೆ ಹೊರತಾಗಿ ಅವರು ಕೆಳಗಡೆ ಬೀಳುವಂಥ ಸಾಧ್ಯತೆ ಬಹಳ ಕಡಿಮೆ. 100ಕ್ಕೆ 1% ಹೇಳ್ಬೋದು ಅಷ್ಟೇ. ಅವರ ತಪ್ಪು ನಿರ್ಧಾರಗಳು ಮತ್ತು ಅವರು ತಪ್ಪು ತಿಳುವಳಿಕೆಯಿಂದನೇ ಅವರು ಕೆಳಗೆ ಬೀಳ್ಬೋದು. ಆದರೆ ಇನ್ನು ಮಿಕ್ಕಿದು 99% ಏನಿದೆಯಲ್ಲ, ಜುಪಿಟರ್ ಅಂದರೆ ಬೃಹಸ್ಪತಿ 3 ಮೌಲ್ಯಾಂಕ ಹೊಂದಿದಾರಲ್ಲ, ಅವರ ಸಹಕಾರದಿಂದ ನೀವು ಉತ್ತುಂಗಕ್ಕೆ ಏಳೋದ್ರಲ್ಲಿ 2 ಮಾತಿಲ್ಲ. ಹಾಗೆ ಪ್ರೀತಿ 3ನೇ ನಂಬರ್ ಅಂತಂದರೆ 3 ಮೌಲ್ಯಾಂಕದವರಿಗೆ ಪ್ರೀತಿ ಲಭಿಸುವುದು ಬಹಳ ಕಷ್ಟ, ದುಸ್ತರ. ಯಾಕಂದರೆ ನಿಮ್ಮ ಜೊತೆಗೆ ಯಾರು ಇರೋಕ್ಕೆ ಮನಸ್ಸು ಮಾಡಲ್ಲ. ಯಾರು ನಿಮ್ಮ ಮುಂದೆ ಅಂದರೆ ನಿಮ್ಮ ಮುಂದೆ ತೋರಿಕೆಗಾಗಿ ನಿಮ್ಮ ಮುಂದೆ ಪ್ರೀತಿಯಿಂದ ಇರ್ಬೋದು, ಆದರೆ ಆ್ಯಕ್ಚುಯಲ್ ಆಗಿ ನಿಮ್ಮನ್ನು ಇಷ್ಟಪಡುವಂಥವ್ರು ಬಹಳ ರೇರು. ಆದರೆ ನಿಮ್ಮನ್ನು ಯಾರಾದರೂ ಹಚ್ಕೊಂಡ್ರೆ ಬಿಟ್ಟು ಕೊಡಲ್ಲ, ತುಂಬ ಬೇಗ ಬಿಟ್ಕೊಡಲ್ಲ. ನೀವು ಎಲ್ಲರನ್ನೂ ಹಚ್ಕೊಳ್ಳೋಕೆ ಹೋಗ್ತೀರಾ, ಆದರೆ ನಿಮ್ಮನ್ನು ಯಾರೂ ಅಷ್ಟು ಸರಿಯಾಗಿ ಹಚ್ಕೊಳ್ಳಲ್ಲ. ಆದರೆ ನಿಮ್ಮನ್ನು ಒಬ್ಬರು ಹಚ್ಕೊಳ್ಳೋರು ಇರ್ತಾರೆ 4 ಮತ್ತು 6 ಮತ್ತು 7ರಲ್ಲಿ ಯಾರೋ ಒಬ್ಬರು, 4 ಮತ್ತು 6 ಮತ್ತು 9ರಲ್ಲಿ, 9ರಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಹಚ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವರು ನಿಮ್ಮನ್ನು ಬಿಟ್ಕೊಡಲ್ಲ. ಹಾಗಾಗಿ ಪ್ರೀತಿ ಸ್ವಲ್ಪ 2025ರಲ್ಲಿ ಕಷ್ಟ ಇದೆ.
ಆದರೂ ಆಗ್ಬೋದು, ಆದರೆ ತೋರಿಕೆ ಪ್ರೀತಿಗೆ ಬೀಳಬೇಡಿ, ಯಾಕೆಂದರೆ ನಿಮಗೆ ನಷ್ಟ ಅದು. ಆದರೆ ನಿಜವಾದ ಪ್ರೀತಿ ಅಂತ ಸಿಕ್ಕಿದ್ರೆ ಕೈ ಬಿಡಬೇಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆ ಇನ್ನು ದುಶ್ಚಟಗಳ ಬಗ್ಗೆ ಹೇಳೋದಾದರೆ, ಈ 3 ಮೌಲ್ಯಾಂಕವನ್ನು ಹೊಂದಿರೋರು ಆದಷ್ಟು ಆಲ್ಕೋಹಾಲ್ ಕನ್ಸಂಪ್ಷನ್ನ ಕಡಿಮೆ ಮಾಡ್ಕೊಳ್ಳಿ. ಯಾಕಂತಂದರೆ ಗುರು ಬಹಳ ಶುದ್ಧವಾದಂಥವನು. ಹಾಗಾಗಿ ಈ ಡ್ರಿಂಕ್ಸು, ಈ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆಯಲ್ಲ, ಇದನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹಾಗೆ ಎಂದು ನೀವು ಡ್ರಿಂಕ್ಸ್ ಮಾಡ್ತೀರಲ್ಲ, ಎಂದು ನೀವು ಮಾಂಸ ಸೇವನೆ ಮಾಡ್ತೀರ, ಮಾಂಸ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಅದು ಕೆಲವೊಬ್ಬರ ನಿತ್ಯ ಆಹಾರದಲ್ಲಿ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಅದನ್ನು ನಾನು ಹೇಳಲ್ಲ. ಬಟ್ ಈ ಡ್ರಿಂಕ್ಸ್ ಇದೆಯಲ್ಲ, ಇದನ್ನು ಎಂದು ಮಾಡ್ತೀರಾ ಅಂದು ನಿಮ್ಮ ಜೊತೆಗೆ ಇರುವವರ ಜೊತೆ ನೀವು ಕಲಹಗಳು, ಗೊಂದಲಗಳು ಉಂಟಾಗುತ್ತೆ. ಇದರಲ್ಲಿ 2 ಮಾತಿಲ್ಲ. ಅವತ್ತೇನಾದರೂ ಜಗಳ ಆಗ್ಬೋದು ಅಥವಾ ಕೈ ಮಿಲಾಯಿಸುವಂಥ ಹಂತಕ್ಕೆ ಬೇಕಾದರೂ ಹೋಗ್ಬೋದು. ಹಾಗಾಗಿ ಆದಷ್ಟು ಕೇರ್ಫುಲ್ ಆಗಿರಿ. ಜ್ಞಾನಕ್ಕೆ ಮಾತ್ರ ನಿಮ್ಮ ಸರಿಸಾಟಿ ಯಾರೂ ಇಲ್ಲ. ಜ್ಞಾನಕ್ಕೆ 3 ಮೌಲ್ಯಾಂಕ ಯಾರು ಇದ್ದಾರಲ್ಲ, ಅವ್ರಿಗೆ ಜ್ಞಾನಕ್ಕೆ ಮಾತ್ರ ಅವರ ಸರಿಸಾಟಿಯಾಗಿ ಯಾರೂ ನಿಲ್ಲೋದಿಲ್ಲ. ಅವರ ಬಳಿ ಜ್ಞಾನ ಎಲ್ಲದರ ಬಗ್ಗೆನೂ ಇರುತ್ತೆ. ಅವರು ಸದಾಕಾಲ ಬುಕ್ ರೀಡಿಂಗ್ಸು ಬುಕ್ ಓದ್ತಿರ್ತಾರೆ. ಎಲ್ಲ ನೆಟ್ ಸರ್ಫಿಂಗಲ್ಲಿ ಕೂಡ ಅವ್ರು ನಾಲೆಜ್ನಾಗ ಏನು ಮಾಡ್ತಿರ್ತಾರೆ ಹೊರತಾಗಿ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಏನೂ ಮಾಡಲ್ಲ. ಅವರು ಜ್ಞಾನಕ್ಕೋಸ್ಕರನೇ ಹಂಬಲಿಸ್ತಿರ್ತಾರೆ. ಹಾಗಾಗಿ ಅವ್ರ ಬಳಿ ಸಿಕ್ಕಾಪಟ್ಟೆ ಜ್ಞಾನ ಇರುತ್ತೆ. ನಾ ಹೇಳಿದ್ನಲ್ಲ 4, 6 ಮತ್ತು 9 ಈ 3 ದಿನದವ್ರು ಯಾರಾದರೂ 3 ಅಥವಾ 12 ಅಥವಾ 21, 30ನೇ ತಾರೀಕಿನವ್ರು ಯಾರಾದರೂ ನಿಮಗೆ ಫ್ರೆಂಡ್ಸ್ ಇದ್ದರೆ ಖಂಡಿತ ಅವರಿಗೆ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಹೇಳಿದಂತೆ ನೀವು ಸರಿಯಾಗಿ ಅವರು ಹೇಳುವಂಥ ಏನು ಪ್ರೊಸೀಜರ್ ಅಥವಾ ಏನೋ ಒಂದು ಹೇಳಿರ್ತಾರೆ ಅವರು ನಿಮಗೆ ಅನುಸರಿಸೋದಕ್ಕೆ, ಅದನ್ನು ಅನುಸರಿಸಿಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಏಳಿಗೆ ಖಂಡಿತ ಸಿಗುತ್ತೆ. ಇದರಲ್ಲಿ 2 ಮಾತಿಲ್ಲ. ಹಾಗಾಗಿ ಯಾರು 3 ಮೌಲ್ಯಾಂಕದವರು, 3 ಅಂದರೆ ನಾನು ಹೇಳಿದ್ನಲ್ಲ 4 ತಾರೀಕು, ಆ ತಾರೀಕಿನವ್ರು ಯಾರಾದರೂ ನಿನಗೆ ಆಗುತ್ತೆ ಹೋಗು ಅಂತ ಬೆನ್ನ ಮೇಲೆ ಕೈ ಇಟ್ಟರೆ ಖಂಡಿತವಾಗ್ಲೂ ಆ ಕೆಲಸ ಆಗೇ ಆಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಇದನ್ನು ಬರೆದಿಟ್ಕೊಳ್ಳಿ. ಯಾಕಂದರೆ ನಾನು ಹೇಳೋದಲ್ಲ, ಇದು ಸಂಖ್ಯಾಶಾಸ್ತ್ರ ಹೇಳೋದೂ ಅಲ್ಲ. ಆ್ಯಕ್ಚುಲಿ ಅವರ ಜನ್ಮ ನಕ್ಷತ್ರದಲ್ಲಿ ಗುರು ಇದ್ದಾನೆ. ಅರ್ಥ ಆಯ್ತಾ? ಗುರು ಯಾವತ್ತೂ ಸಿಕ್ಕವ್ರಿಗೆ ಅವರು ಹಿಂದಿನ ಕಾಲದಲ್ಲಿ ಏನಾದ್ರು ಪುಣ್ಯ ಮಾಡಿದರೆ ಅಥವಾ ಅವರು ಒಳ್ಳೆಯ ಕರ್ಮ ಮಾಡಿದರೆ ಮಾತ್ರ ಅದು 3ರಲ್ಲಿ ಅಥವಾ 12ರಲ್ಲಿ 21ರಲ್ಲಿ ಮತ್ತು 30ರಲ್ಲಿ ಜನಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರ ಮುಂದೆ ಇನ್ನು ನಾಲೆಜ್ಗೆ ಅವ್ರ ಮುಂದೆ ಯಾರೂ ಆಗಲ್ಲ. ಹಾಗೆ ಅವರು ಸ್ವಲ್ಪ ನೀವು 3 ಮೌಲ್ಯಾಂಕದವರು ಸ್ವಲ್ಪ ಬೇರೆಯವರ ಕಷ್ಟಕ್ಕೆ ಆಗೋದನ್ನು ಕಡಿಮೆ ಮಾಡಿ. ಯಾಕಂದರೆ ಅದರಿಂದ ನಿಮಗೇನು ಲಾಭ ಇಲ್ಲ. ಸುಮ್ಮನೆ ಜನಗಳ ಮುಂದೆ ನೀವು ಕೆಟ್ಟವರಾಗ್ತೀರ ಅಷ್ಟೇ. ಹಾಗಾಗಿ ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಜ್ಞಾನ ಸಂಪಾದನೆ ಆಯಿತು ಮತ್ತು ನಿಮ್ಮ ಕೆಲಸಗಳಾಯಿತು, ಇದರಲ್ಲೇ ಮಗ್ನರಾಗಿದ್ದರೆ 2025 ನಿಮಗೆ ಅದ್ಭುತವಾದಂಥ ಏಳಿಗೆಯನ್ನು ಕೊಡುತ್ತೆ. ಇದು 3, 12, 21 ಮತ್ತು 30 ಬಗ್ಗೆ ಆಯಿತು. ನಾಳಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ 4 ದಿನದವರ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ಸರ್ವೇ ಜನ ಸುಖಿನೋ ಭವಂತು. 0 hours 7 minutes and 54 seconds. Home. 0 pause.